ಹಾಯ್ ಹಲೋ ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಕ್ಸ್ಪ್ಲೋರ್ ಈ ವರ್ಲ್ಡ್. ನಾವು ಇವತ್ತಿದ್ದೀವಿ ಗ್ರೌಂಡಲ್ಲಿ ಇದ್ದೀವಿ, ಅಂಬೇಡ್ಕರ್ ಗ್ರೌಂಡಲ್ಲಿ ಇದ್ದೀವಿ. ನಾವು ಇವತ್ತು ಎಲ್ಲ ಕ್ರಿಕೆಟ್ ಆಡ್ತಾ ಇದ್ದಾರೆ. ಸೊ ಇವಾಗ ನಾನು ಏನಕ್ಕೆ ಇಲ್ಲಿ ಬಂದಿದ್ದೀನಿ ಅಂತ ಹೇಳಿದ್ರೆ, ಈ ಟೆಸ್ಟ್ ಮ್ಯಾಚ್ ಬಗ್ಗೆ ಯಾರಿಗೆಲ್ಲ ಎಷ್ಟು, ಈ ಯಂಗ್ಸ್ಟರ್ಸ್ಗಳಿಗೆ ಎಷ್ಟು ಮಾಹಿತಿಗಳಿರುತ್ತೆ, ಅವರು ಈ ಟೆಸ್ಟ್ ಮ್ಯಾಚನ್ನು ಫಾಲೋ ಮಾಡ್ತಾರಾ ಇಲ್ಲ ಬೋರಿಂಗ್ ಅಂತ ಹೇಳ್ತಾರಾ. ಆಮೇಲೆ ಇವಾಗ ಮೆಗಾ ಆಕ್ಷನ್ ಬೇರೆ ಬರ್ತಾ ಇದೆ IPLದು. ಈ IPL ಬಗ್ಗೆ RCBನ ಯಾರನ್ನ ಪಿಕ್ ಮಾಡಬೇಕು, ಪಿಕ್ ಮಾಡಬಾರ್ದು ಅನ್ನೋದನ್ನ ಕೇಳೋಣ ಅಂತ ಬಂದಿದ್ದೀನಿ. ಸೊ ನೋಡೋಣ, ಮತ್ತು ಫಸ್ಟಿಗೆ ನನಗೆ ಕುತೂಹಲ ಇರೋದು ಯಂಗ್ಸ್ಟರ್ಸ್ಗಳಿಗೆ ಕ್ರಿಕೆಟ್ ಬಗ್ಗೆ ಎಷ್ಟು ಇಂಟ್ರೆಸ್ಟ್ ಇದೆ ಅಂತ ಅಂದ್ಬಿಟ್ಟು. ಬಟ್ ಎವ್ರಿ ಡೇ ಇದೇ ಥರನೇ ಕ್ರೌಡ್ ಇರುತ್ತೆ ನೋಡಿ, ಎಷ್ಟು ಜನ ಕ್ರೌಡ್ ಇರುತ್ತೆ, ಎಷ್ಟು ಟೀಮ್ಗಳು ಆಡ್ತಾರೆ ಅಂತ ಹೇಳಿದ್ರೆ ಅಷ್ಟು ಟೀಮ್ಗಳು ಆಡುತ್ತೆ ಇಲ್ಲಿ. ಬಟ್ ನೋಡೋಣ ಇವಾಗ ಯಂಗ್ಸ್ಟರ್ಸ್ಗಳಿಗೆ ಎಷ್ಟು ಮಾಹಿತಿ ಇದೆ ಅಂತ ತಿಳ್ಕೊಳ್ಳೋಣ. ರ್ಯಾಂಡಮ್ ಆಗಿ ಕೇಳೋಣ ಯಾರಿಗೆ ಏನೇನು ಇನ್ಫಾರ್ಮೇಷನ್ ಗೊತ್ತಿದೆ ಟೆಸ್ಟ್ ಮ್ಯಾಚ್ ಬಗ್ಗೆ ಮತ್ತು IPL ಬಗ್ಗೆ ಆಕ್ಷನ್ ಬಗ್ಗೆ. ಬನ್ನಿ ಹೋಗೋಣ. ಓಕೆ, ಇಲ್ಲೊಬ್ರು ಸರ್ ಇದ್ದಾರೆ. ಸರ್ ಒಬ್ರು ಮಕ್ಕಳಿಗೆ ಕ್ರಿಕೆಟ್ನ ಹೇಳ್ಕೊಡ್ತಾ ಇದ್ದಾರೆ. ಅವರಿಗೆ ಎಷ್ಟು ಇಂಟ್ರೆಸ್ಟ್ ಇದೆ ಕ್ರಿಕೆಟ್ ಬಗ್ಗೆ ಅಂತ ಅಂದ್ಬಿಟ್ಟು ನೋಡೋಣ ಇವಾಗ. ಸರ್ ನಮಸ್ತೆ. ಸರ್ ನಮಸ್ಕಾರ. ಎಕ್ಸ್ಪ್ಲೋರ್ ಈ ವರ್ಲ್ಡ್ ಅಂತ ಹೇಳಿ ಒಂದು ಯೂಟ್ಯೂಬ್ ಚಾನಲ್ ಇದೆ, ಆ ಯೂಟ್ಯೂಬ್ ಚಾನಲಿಂದ ಬರ್ತಾ ಇದ್ದೀನಿ. ಸೊ ಇವಾಗ ಮಕ್ಕಳಿಗೆ ಕ್ರಿಕೆಟ್ ಹೇಳ್ಕೊಡ್ತಾ ಇದ್ದಾರೆ. ಅವ್ರಿಗೆ ಎಷ್ಟು ಇಂಟ್ರೆಸ್ಟ್ ಇದೆ ಸರ್ ಅವರಿಗೆ? ನನ್ನ ಮಗ ಆಡ್ತಾ ಇರೋದು. ಓಕೆ, ಸೂಪರ್. ನಮ್ಮ ತಂದೆ ನನಗೆ ಹೇಳ್ಕೊಟ್ಟಿದ್ರು ಕ್ರಿಕೆಟ್. ಓಕೆ, ಕರ್ಕೊಂಡ್ಬಂದು ಗೋಳಿಂಗ್ ಆಡಿಸ್ತಾ ಇದ್ರು. ನಾನು ಸಂಡೇಸು ಮಕ್ಳು ಕರ್ಕೊಂಡು ಆಡಿಸ್ತಾ ಇದ್ದೀನಿ. ಓಕೆ, ನನಗೆ ಕ್ರಿಕೆಟ್ ಅಂದ್ರೆ ತುಂಬಾ ಇಷ್ಟ. ನನಗೆ ನನ್ನ ಮಗನಿಗೆ ಒಳ್ಳೆ ಪ್ಲೇಯರ್ ಮಾಡ್ಸೋಣ ಅಂದ್ಬಿಟ್ಟು ಅವ್ನಿಗೆ ಟ್ರೈನಿಂಗ್ ಕೊಡ್ತಾ ಇದ್ದೀನಿ. ಸರ್ ಕ್ರಿಕೆಟ್ನ ಎಷ್ಟು ಫಾಲೋ ಮಾಡ್ತೀರಿ ಸರ್? ನೀವು ನೋಡೋರ ಅಥವಾ ಆಡೋರ ಅಥವಾ ಎರಡೂ ಸರ್? ಆಡೋನು, ಆಡಕ್ ತುಂಬಾ ಇಷ್ಟ. ನೋಡ್ತೀನಿ. ಇವಾಗ BGT ಬರ್ತಾ ಇದೆ, ಫಾಲೋ ಮಾಡ್ತಾ ಇದ್ದೀರಾ? ಹ್ಞೂ ಸರ್, ಮಾಡ್ತಾ ಇದ್ದೀನಿ. ಇವಾಗ ಒಂದು ಎರಡು ರೆಕಾರ್ಡ್ ಆಗಿದೆ ಸರ್, ಅದ್ರ ಬಗ್ಗೆ ಅಂದ್ರೆ ಗೊತ್ತಾ ನಿಮಗೆ? ಅದೇ ಸ್ಕೋರ್ ಹೊಡೆದಿರೋದು ವಿರಾಟ್ ಕೊಹ್ಲಿನೋ, ಆಮೇಲೆ ಜೈಸ್ವಾಲ್. ಅದು ಬಿಟ್ಟು ಒಂದು ಹೈಯೆಸ್ಟ್ ಓಪನಿಂಗ್ ಪಾರ್ಟ್ನರ್ಶಿಪ್ ಬಂದಿದೆ. ಹೌದು ಸರ್, 38 ವರ್ಷಗಳ ಬಳಿಕ ಬಂದಿರೋದು ಇದು. ಆಸ್ಟ್ರೇಲಿಯಾದಲ್ಲಿ ಫಸ್ಟ್ ಸುನಿಲ್ ಗವಾಸ್ಕರ್ದು ಮತ್ತೆ ನಮ್ಮ ಕೃಷ್ಣಮಾಚಾರಿ ಅವ್ರದ್ದಿತ್ತು. ಅದಾದ್ಮೇಲೆ ಇನ್ನೊಂದು ರೆಕಾರ್ಡ್ ಆಗಿತ್ತು, ಅದು ಗೊತ್ತಾ ಸರ್ ನಿಮಗೆ? ಅದೇ SSC ಜೈಸ್ವಾಲ್ ಮತ್ತೆ KL ರಾಹುಲ್ ರೆಕಾರ್ಡ್ ಬ್ರೇಕ್ ಮಾಡಿದ್ರು. ಅದೇ ಅದು 38 ವರ್ಷ ಆದ್ಮೇಲೆ ಬಂದಿರೋದು. ಅದಕ್ಕಿಂತ ಮುಂಚೆ ಇನ್ನೊಂದು ಬ್ರೇಕ್ ಆಗಿತ್ತು. ಅದೇ ನಿತೀಶ್ ರೆಡ್ಡಿನೋ ವಿರಾಟ್ ಕೊಹ್ಲಿದ? ಇಲ್ಲ, ಅದು ಬಿಟ್ಟು ಒಂದು 20 ವರ್ಷ ಆದ್ಮೇಲೆ ಬಂದಿತ್ತು ಒಂದು ರೆಕಾರ್ಡ್. ಅದೇ ಹೈಯೆಸ್ಟ್ ಸೆಂಚುರಿ ಹೊಡೆದಿರೋದು ವಿರಾಟ್ ಕೊಹ್ಲಿನಾಗ ಅನ್ಸುತ್ತೆ. ಇಲ್ಲ ಸರ್, ಅದು ಬಿಟ್ಟು ಇನ್ನೊಂದಿದೆ. ಆಸ್ಟ್ರೇಲಿಯಾದಲ್ಲಿ ಒಂದು ರೆಕಾರ್ಡ್ ಆಗಿದೆ, 20 ವರ್ಷ ಆದ್ಮೇಲೆ ಆಗಿರೋ ಒಂದು ರೆಕಾರ್ಡ್ ಅದು. ಓಕೆ, ಅದು ಇನ್ನೊಂದು ರೆಕಾರ್ಡು ಇದೇ ಹೈಯೆಸ್ಟ್ ಓಪನಿಂಗ್ ಪಾರ್ಟ್ನರ್ಶಿಪ್ ಇತ್ತು. ಯಾವ ವರ್ಷ ಯಾರು ಹೊಡೆದಿದ್ರು ಅಂತ ಏನಾದ್ರು ನೆನಪಿದೆಯಾ ನಿಮಗೆ? ಇಲ್ಲ, ಗೊತ್ತಿಲ್ಲ ಸರ್, ಗೊತ್ತಿಲ್ಲ. 2004ರಲ್ಲಿ ವೀರೇಂದ್ರ ಸೆಹ್ವಾಗ್ ಮತ್ತೆ ಚೌಹಾನ್, ಓಕೆ, ಅವರು 2004ರಲ್ಲಿ ಅದೇ ಲಾಸ್ಟ್ ಆಗಿತ್ತು. 123 ರನ್ನು ಅದೇ ಹೈಯೆಸ್ಟ್ ಓಪನಿಂಗ್ ಪಾರ್ಟ್ನರ್ಶಿಪ್ ಆಗಿತ್ತು, ಲಾಸ್ಟ್ ಆಗಿತ್ತು ಅದು. ಇವಾಗ ಇದು ಫಸ್ಟ್ ರೆಕಾರ್ಡಿಂಗ್ ಆಗುತ್ತೆ. 20 ವರ್ಷ ಆದ್ಮೇಲೆ ಬಂದಿರೋ ಒಂದು ಹೈಯೆಸ್ಟ್ ಓಪನಿಂಗ್ ಪಾರ್ಟ್ನರ್ಶಿಪ್ ಆಗುತ್ತೆ ಇದು. ನಿಮ್ಮ ಹೆಸರು? ವಿಜಯ್. ಅವ್ರ ಹೆಸರು? ಸರ್ ಗೋವಿಂದ್ ಅಂತ. ಸರ್ ನಿಮ್ಮ ಹೆಸರು? ಸರ್ ನಿಖಿಲ್. ಸರ್ ನಿಮ್ಮ ಹೆಸರು? ಅಭಿ. ಮಲಿಂಗ. ಸರ್ ನೀವು ಕ್ರಿಕೆಟ್ ಆಡೋರ ನೋಡೋರ? ಇಲ್ಲ ಎರಡು ನೋಡ್ತೀರಾ? ಕ್ರಿಕೆಟ್ನ ಟೆಸ್ಟ್ ಕ್ರಿಕೆಟ್ ಎಷ್ಟು ಫಾಲೋ ಮಾಡ್ತೀರಾ ಸರ್? ನೋಡ್ತೀರಾ? ರೆಗ್ಯುಲರ್ ಆಗಿ ನೋಡ್ತೀರಾ? ನೋಡ್ತೀವಿ ರೆಗ್ಯುಲರ್ ಆಗಿ. ಸೊ ಇವತ್ತಿನ BGT ನಡೀತಾ ಇದೆಯಲ್ಲ ಫಸ್ಟ್ ಮ್ಯಾಚ್ ಅಲ್ಲಿ, ಇವತ್ತಿಂದು ಥರ್ಡ್ ಡೇ ನೋಡಿದ್ರೆ ನೀವು? ನೋಡಿದ್ರೆ ಇವತ್ತು 2 ರೆಕಾರ್ಡ್ ಆಗಿದೆ. ಆ ರೆಕಾರ್ಡ್ಗಳು ಏನೇನು ಅಂತ ಗೊತ್ತಾ? ಜೈಸ್ವಾಲ್ ಮತ್ತೆ KL ರಾಹುಲ್ ಪಾರ್ಟ್ನರ್ಶಿಪ್ ಹೈಯೆಸ್ಟ್ ಓಪನಿಂಗ್ ಪಾರ್ಟ್ನರ್ಶಿಪ್ ಅವರಿಂದನೇ ಬಂದಿರೋದು. ಇದಕ್ಕಿಂತ ಬಿಫೋರ್ ಯಾರ್ದಿತ್ತು? ರೋಹಿತ್ ಶರ್ಮಾ ಮತ್ತೆ ಇಲ್ಲ, ಸೆಹ್ವಾಗ್ ಮತ್ತೆ ಇನ್ನೊಬ್ರದಿತ್ತು ಕೃಷ್ಣಮಾಚಾರಿ ಅಂತ ಅಂದ್ಬಿಟ್ಟು 191 ರನ್ ಪಾರ್ಟ್ನರ್ಶಿಪ್ ಇತ್ತು. ಸೊ ಆಮೇಲೆ ಈ ಒಂದು 100+ ಪಾರ್ಟ್ನರ್ಶಿಪ್ ಇದೆಯಲ್ಲ, ಅದು ಎಷ್ಟು ವರ್ಷ ಆದ್ಮೇಲೆ ಬಂದಿರೋದು? ಇದಕ್ಕಿಂತ ಹಿಂದಿನ ಯಾರ್ದಿತ್ತು ಪಾರ್ಟ್ನರ್ಶಿಪ್ ಅಂತ ಗೊತ್ತಾ ನಿಮಗೆ? ಗೊತ್ತಿಲ್ವಾ? ಒಂದು ಐಡಿಯಾ ಇಲ್ಲ ಸರ್. ನೋಡಿ, ಟ್ರೈ ಮಾಡಿ, ನಿಮಗೆ ಗೊತ್ತಿರುತ್ತೆ. ಅದು ಎಲ್ಲ ಕಡೆ ಇವಾಗ ನಿಮ್ಗೆ ಫಾಲೋ ಮಾಡ್ತಾ ಇರ್ತೀರ, ತೋರಿಸಿದ್ರೆ ನಿಮಗೆ ಕೂಡ ಅದನ್ನ. 2004ರಲ್ಲಿ ಸೆಹ್ವಾಗ್ ಮತ್ತೆ ಚೌಹಾನ್ ಅಂತ ಬರ್ತಾರೆ. ಅವ್ರದ್ದು ಅದೇ ಲಾಸ್ಟ್ ಆಗಿತ್ತು, 2004ರಲ್ಲಿ ಆಗಿತ್ತು. ಇವಾಗ ಅದನ್ನ 20 ವರ್ಷ ಆದ್ಮೇಲೆ ಬಂದಿರೋದು ಇದು ಓಪನಿಂಗ್ 100+ ಓಪನಿಂಗ್ ಪಾರ್ಟ್ನರ್ಶಿಪ್. ಸೊ ಆಮೇಲೆ ಇವಾಗ ಸರ್ IPL ಬಗ್ಗೆ ಸ್ವಲ್ಪ ಕ್ವಶನ್ಗಳು ಕೇಳ್ತೀನಿ. RCB ಯಾರನ್ನ ಪಿಕ್ ಮಾಡ್ಬೇಕಾಗಿತ್ತು? ಪಿಕ್ ಮಾಡ್ಬೇಕಾಗಿತ್ತು. ಅಲ್ಲ, ಇನ್ನು 20 ಕೋಟಿ ತನಕ ಹೋಗ್ಬೋದಾಗಿತ್ತು, ಅವ್ರು ಬಿಡ್ಡೆ ಮಾಡಿಲ್ಲ. ಏನಕ್ಕೆ ಇರ್ಬೋದು? ಕಾರಣ ಏನಿರ್ಬೋದು? ರಾಹುಲ್ ಮೇಲೆ ತುಂಬಾನೇ ಎಕ್ಸ್ಪೆಕ್ಟೇಷನ್ಸ್ ಇತ್ತು. ನಮ್ಮ ಹುಡುಗ ಅಷ್ಟು ಕೋಟಿ ಇಟ್ಕೊಂಡು ಕೂಡ ಯಾಕೆ ಬಿಡ್ಡೆ ಹೋಗಕ್ಕೆ ಹೋಗ್ಲಿಲ್ಲ ಅವರು? ಅದು ನನಗೂ ಬೇಜಾರಾಗ್ತೈತೆ. ದುಡ್ಡು ಇಟ್ಕೊಂಡು ದುಡ್ಡಿಲ್ಲ ಅಂದಿದ್ರೆ ಸೆಕೆಂಡ್ ಹೈಯೆಸ್ಟ್ ಪರ್ಸನ್ ವ್ಯಾಲ್ಯೂ ಇರೋದು ಇವ್ರ ಹತ್ರನೇ. ಓಕೆ, ನೋಡೋಣ ಯಾರನ್ನ ತಗೊಳ್ತಾರೆ ಅಂತ ಅಂದ್ಬಿಟ್ಟು.
ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇವಾಗ ಟೆಸ್ಟ್ ಮ್ಯಾಚ್ ನೋಡ್ತಾ ಇದ್ದೀರಾ, ಫಾಲೋ ಮಾಡ್ತಾ ಇದ್ದೀರಾ? ಹೌದು ನೋಡ್ತಾ ಇದ್ದೀರಾ. 2 ರೆಕಾರ್ಡ್ ಆಗಿದೆ. ಆ ರೆಕಾರ್ಡ್ಗಳು ಯಾವ್ದು ಅಂತ ಗೊತ್ತಾ ನಿಮಗೆ? ಒಂದು ಯಶಸ್ವಿ ಜೈಸ್ವಾಲ್ 150 ರನ್ ಮೇಲೆ, ಓಕೆ, ವಿರಾಟ್ ಕೊಹ್ಲಿ 100. ಓಕೆ, ಇದು ಒಂದು ಇದು ಅಷ್ಟೇ, ಬಟ್ ರೆಕಾರ್ಡ್ ಆಗಿರೋದು, ದಾಖಲೆ ಆಗಿರೋದು. ಫಸ್ಟ್ ಹೈಯೆಸ್ಟ್ ಓಪನಿಂಗ್ ಪಾರ್ಟ್ನರ್ಶಿಪ್ ಇವಾಗ ಫಸ್ಟ್ 204 ರನ್ ಬರುತ್ತೆ. ಅದಕ್ಕಿಂತ ಹಿಂದೆ ಯಾವ್ದಿತ್ತು ಪ್ರೀವಿಯಸ್ ಒಂದು? ಪ್ರೀವಿಯಸ್ ಒಂದು ಇಲ್ಲ ನಮ್ಮ ನಮ್ಮವ್ರೆ, ಅವ್ರ ಹೆಸರು ಗ್ಯಾಪ್ ನ ಬರ್ತಿಲ್ಲ ಸರ್. ಹೇಳಿ, ನೆನ್ಪಟ್ಕೊಳ್ಳಿ. ನಾನ್ ಬೆಳಗ್ಗೆ ತಾನೇ ನೋಡಿದೆ, ಹೆಸರು ಗ್ಯಾಪ್ ನ. ಓಕೆ, ಫಸ್ಟ್ ವೀರೇಂದ್ರ ಸೆಹ್ವಾಗ್ ಬರ್ತಾರೆ. ನೆಕ್ಸ್ಟ್ ಇನ್ಯಾರು? ಇನ್ನೊಬ್ರು ಯಾರು? ತಮಿಳ್ನಾಡಿಂದ ಬರ್ತಾರ ಅವರು. ಇಲ್ಲ ಅದು ಆಗಿದ್ದು 38 ವರ್ಷ ಹಿಂದೆ ಆಗಿರೋದು. ಜಯಸಿಂಹನ ಅಲ್ಲ, ಕೃಷ್ಣಮಾಚಾರಿ ಅವರು, ಶ್ರೀಕಾಂತ್ ಕೃಷ್ಣಮಾಚಾರಿ ಅವರು. ಸೂಪರ್. ಓಕೆ, ಇದು ಇನ್ನೊಂದು 20 ವರ್ಷ ಆದ್ಮೇಲೆ ಈ 100+ ಪಾರ್ಟ್ನರ್ಶಿಪ್ ಬರ್ತಾ ಇರೋದಲ್ವಾ? 2004ರಲ್ಲಿ ಅದೇ ಲಾಸ್ಟ್ ಆಗಿದ್ದು. ಅದು ಯಾರು ಹೊಡೆದಿದ್ದು ಅಂತ ಗೊತ್ತಾ? ಅಲ್ಲ, ಸೆಹ್ವಾಗ್ ಒಬ್ರು ಕರೆಕ್ಟ್, ಇನ್ನೊಬ್ರು ಇದಾರೆ. 2004ರಲ್ಲಿ ನಡೆದಿದ್ದು ಟೆಸ್ಟ್ ಮ್ಯಾಚ್. ಹೈಯೆಸ್ಟ್ ಓಪನಿಂಗ್ ಪಾರ್ಟ್ನರ್ಶಿಪ್ 123 ರನ್ ಬರುತ್ತೆ. ಇಲ್ಲ, ಇಲ್ಲ. ಇಲ್ಲ, ಸೆಹ್ವಾಗ್ ಮತ್ತೆ ಚೌಹಾನ್ ಅಂತ ಅಂದ್ಬಿಟ್ಟು ಬರ್ತಾರೆ. ಅವರು 123 ರನ್ ಹೈಯೆಸ್ಟ್ ಪಾರ್ಟ್ನರ್ಶಿಪ್ ಆಗುತ್ತೆ. ಅದು 20 ವರ್ಷ ಆದ್ಮೇಲೆ ಬಂದಿರೋದು. ಇವಾಗ ನಮ್ಗೆ ಹೈಯೆಸ್ಟ್ ಆಗುತ್ತೆ. ಇವಾಗ KL ರಾಹುಲ್ ನ ಬಿಟ್ಟಿದ್ದಾರೆ, ಪಂತ್ ಬಿಟ್ಟಿದ್ದಾರೆ, ಮತ್ತೆ ಯಾರ್ಯಾರು ಬೇಕಿತ್ತು ಅನ್ನೋದಿರಲ್ಲ, ಎಲ್ಲರೂ ಬಿಟ್ಟಿದ್ದಾರೆ. ನಿಮ್ಗೆ ಏನ್ಸುತ್ತೆ ಇವಾಗ IPL RCB ಮ್ಯಾನೇಜ್ಮೆಂಟ್ ಬಗ್ಗೆ? RCB ಮ್ಯಾನೇಜ್ಮೆಂಟ್ ಹೇಳೋದಂದ್ರೆ ರಾಹುಲ್ ನ ಬಿಟ್ಟು ತಪ್ಪು ಮಾಡಿದ್ರು. ಅದು 14 ಕೋಟಿ ವರ್ಷ ಕನ್ನಡಿಗ, ನಮ್ಮ ಕನ್ನಡಿಗ ಮಾಡಿಲ್ಲ ಅಂದ್ರೆ ಏನ್ ಪ್ರಯೋಜನ? ಅಲ್ಲ ದುಡ್ಡಿಲ್ಲ ಅಂದ್ರೆ ಎಷ್ಟು ಮಾಡ್ಬೋದಾಗಿತ್ತು? 83 ಕೋಟಿ ಇಟ್ಕೊಂಡು ಏನ್ ಮಾಡ್ತಿದ್ರು ಅಂತ ನಮಗೂ ಗೊತ್ತಿಲ್ಲ. ಬೆಂಗಳೂರಲ್ಲಿ ಇನ್ನೊಂದು ಮನೆ ತಗೊಳಕ್ ಸಿಕ್ಕ, ಬೆಂಗಳೂರಲ್ಲಿ ಮನೆ ತಗೊಂಡು ಏನ್ ಮಾಡ್ತಾರೆ? ನಮ್ಮ ರಾಹುಲ್ ಬಿಟ್ಟಿದ್ರೆ ಇವಾಗ ಬೇರೆ ಯಾರೇ ಫೋಕಸ್ ಮಾಡ್ತಾ ಇರೋದು ಮ್ಯಾನೇಜ್ಮೆಂಟ್ ಅಂತ ಫೋಕಸ್ ಮಾಡ್ತಿರೋದು ಅಂದ್ರೆ ಅಲ್ಲ, ಇವಾಗ ಕ್ಯಾಪ್ಟನ್ಸಿ ಮೆಟೀರಿಯಲ್ ಬೇಕಲ್ಲ. ಇವಾಗ KL ರಾಹುಲ್ ಮಾಡಲ್ಲ, ಇದು ಸಾರಿ ಕಿಂಗ್ ಕೊಹ್ಲಿ ಮಾಡಲ್ಲ ಅಂತ ಹೇಳಾಯ್ತು. ಬೇರೆ ಯಾರನ್ನ ತಲೆ ಇಟ್ಕೊಂಡಿರ್ಬೋದು ನಿಮ್ಗೆ? ಡೂಪ್ಲೆಸಿ. ಓಕೆ, ಅವ್ರು ಮತ್ತೆ ಕಷ್ಟ ಇದೆ. ಬೇರೆ ಯಾರಾದ್ರು ತಗೊಂಡಿದ್ದಾರೆ. ಅವ್ರು ಓಪನಿಂಗ್ ಅವರು. ಇವ್ರು ಬಿಟ್ಟು ಇನ್ಯಾರನ್ನ ತಗೋಬಹುದು ನಿಮಗೆ? ಟ್ರೆಂಟ್ ಬೋಲ್ಟ್ ಬೌಲಿಂಗ್ ಬರ್ತಾರೆ. ಯಾರು ಕ್ಯಾಪ್ಟನ್? ಚಹಲ್ ಬಿಟ್ಟಿದ್ದಾರೆ. 18 ಕೋಟಿಗಿತ್ತು ಅದು. ಅದು ಬ್ರೋ ಜಾಸ್ತಿ ಹೋಯ್ತು. ಏನ್ ಅನ್ಬೋದು ಬ್ರೋ? 14 ಕೋಟಿ 17 KL ರಾಹುಲ್. ನೀನ್ ಅದನ್ನ ಚಾಲ್ ಹೇಳ್ತಾ ಇದೀಯಾ? ಡೇವಿಡ್ ಮಿಲ್ಲರ್ಗೆ ನನ್ನ ಪ್ರಕಾರ ಕೂಗೋದಾಗಿತ್ತು. 8-8.5 ಕೂಗಿದ್ದಾರೆ. ಅವ್ರಿಗೆ 10 ಕೋಟಿ ತನಕ ಕೂಗೋದಾಗಿತ್ತು. ಕೂಗ್ತಾ ಇದ್ದಾರೆ, ಯಾಕೆ ಬಿಟ್ಟಿದ್ದಾರೆ ಅಂತ ಅನ್ಬಿಟ್ಟು ನಿಮ್ಗೆ ಅನ್ಸುತ್ತಾ ಇದೆ? ಡೇವಿಡ್ ಮಿಲ್ಲರ್ನ ಅವರಿಗೆ 10 CR ಕೊಡ್ಬೋದಾಗಿತ್ತು 100% ಆಗಿ. ಯಾಕೆ ಕೂಗ್ಲಿಲ್ಲ ಅವರು? ಏನಕ್ಕೆ? RCB ಮ್ಯಾನೇಜ್ಮೆಂಟ್ ಅಲ್ಲಿ ಏನ್ ತಲೆ ಓಡ್ತಿದೆ ಗೊತ್ತಿಲ್ಲಪ್ಪ ನಮ್ಗಂತೂ. ಓಕೆ, ಫೈನಲಿ ಇವಾಗ ಆಕ್ಷನ್ ಅಲ್ಲಿ ಒಂದು ಫಸ್ಟ್ ಹಾಫ್ ಏನಂತ ಅದು ಕೂಡ ನಮ್ಮ ಎಗರೆಸ್ಟ್ ಆಗಿ ಹೋಗಿದೆ. ಸೊ ನಿಮ್ಮ IPL ಅಲ್ಲಿ ಯಾವ ಟೀಮ್ ಸಪೋರ್ಟ್ ಮಾಡೋದು? ಬೆಂಗಳೂರು ಫಸ್ಟ್ ಟೀಮ್ ವರ್ಸ್ಟ್ ಟೀಮ್ ಅಂದ್ರೆ ವರ್ಸ್ಟ್ ಟೀಮ್ ಅಂತ ಹೇಳಂಗಿಲ್ಲ. ಲಾಸ್ಟ್ ಇಯರ್ ನೋಡಿದ್ಯಾ? ಬೆಂಗಳೂರು ಮ್ಯಾನೇಜ್ಮೆಂಟ್ ಲಾಸ್ಟ್ ಇಯರ್ ನೋಡಿದ್ಯಾ? ಲಾಸ್ಟ್ ಇಯರ್ ಮನೆ ಕಳ್ಸಿದ್ರು ಶಾರುಖ್ ಖಾನ್ ಮಗ ಬ್ರೋ. ನೋಡ್ಕೊಂಡ್ರೆ ಅವ್ರ ಅಪ್ಪನ ಬಿಟ್ಕೊಳ್ಳಲ್ಲ. ಅವ್ನು ಕರ್ನಾಟಕದಲ್ಲಿ ಅನ್ನ ತಿಂತಾನೆ, ನೀರ್ ಕುಡಿತಾನೆ. ಅವ್ರ ಅಪ್ಪನ್ ಬಿಡಲ್ಲ, ಶಾರುಖ್ ಖಾನ್ ಇದ್ ಮಾಡೋದು. ಯಾಕೆ ಅಷ್ಟು ನಿಮಗೆ ಕೋಲ್ಕತ್ತಾ ಮೇಲೆ ಆಸೆ? ಹಂಗೆ ಗೊತ್ತಿಲ್ಲ ಅದು ಏನು ಬ್ರೋ. ಅದ್ರಲ್ಲಿ ಒಳ್ಳೆ ಮ್ಯಾನೇಜ್ಮೆಂಟ್ ಇದೆ ಬ್ರೋ. ಮ್ಯಾನೇಜ್ಮೆಂಟ್ ಒಳ್ಳೆ ಪಾರ್ಟ್ನರ್ಶಿಪ್ ಗಳು ಅದ್ರಲ್ಲಿ ಬರುತ್ತೆ ಬ್ರೋ. ಬಟ್ ಅದ್ರಲ್ಲಿ ಎಲ್ಲರಿಗೂ ಚಾನ್ಸ್ ಸಿಗುತ್ತೆ ಆಡಕ್ಕೆ. ಇವಾಗ ಬೆಂಗಳೂರಲ್ಲಿ ಭರತ್ ಬಡಿಗೇರಿ ಅವ್ರಿಗೆ ಚಾನ್ಸ್ ಸಿಗುತ್ತೆ. ಮನೋಜ್ ಬಡಿಗೇರಿ ಚಾನ್ಸ್ ಕೊಟ್ಟಿಲ್ಲ ಇಷ್ಟು ವರ್ಷದಿಂದ. ಮ್ಯಾನೇಜ್ಮೆಂಟ್ ಆಟ ಅದೆಲ್ಲ ಸೈಡ್ ಇಡೋಣ. ಅವ್ರು ಚೆನ್ನಾಗಿ ಕಾಣಿಸ್ತಾರೆ ಅಂತ ಅಂದ್ಬಿಟ್ಟು ಅವ್ರನ್ನ ಅಪ್ಪ ಅಮ್ಮನ ಆಗಲ್ಲ ಅಲ್ವಾ? ಇವಾಗ ಯಾರು ಚೆನ್ನಾಗಿ ಆಡ್ತಾವ್ರೆ, ಮ್ಯಾನೇಜ್ಮೆಂಟ್ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಬಟ್ ನಾವು ಅವ್ರಿಗೆ ಇಷ್ಟಪಡೋದು ಅಷ್ಟೇ. ಬಟ್ ನಾವು ಇವ್ರನ್ನ ದೋಷಣೆ ಮಾಡಕ್ ಆಗಲ್ಲ ಅಲ್ವಾ? ಇಷ್ಟ IPL ಅಲ್ಲಿ ಲಾಸ್ಟ್ ಕ್ವಶನ್ ಅವ್ನು ಕೇಳ್ತೀನಿ. IPL ಯಾವ ಟೀಮ್ ಇಷ್ಟ ಸಪೋರ್ಟ್ ಮಾಡ್ತಾರೆ? ಯಾವ ಟೀಮ್ ಇಷ್ಟ ನಿಮಗೆ? ಜೈ RCB, ಜೈ RCB, ಜೈ RCB.
ನೋಡಿದ್ರಲ್ಲ ಸ್ನೇಹಿತರೆ, ಯಂಗ್ಸ್ಟರ್ಸಿಗಾಗಿರ್ಬೋದು ಬರೀ ಆಡೋದಲ್ಲ, ಅವರು ನೋಡ್ತಾರೆ, ಕ್ರಿಕೆಟ್ನ ಫಾಲೋ ಮಾಡ್ತಾರೆ, ತುಂಬ ಇಂಟ್ರೆಸ್ಟ್ ಇದೆ. ನಮ್ಮ ಇಂಡಿಯನ್ ಇದನ್ನೆಲ್ಲ ಹೇಳ್ಬೋದು, ತುಂಬ ಇಂಟ್ರೆಸ್ಟ್ ಇದೆ ಕ್ರಿಕೆಟ್ಗೆ ಅಂತ ಅಂದ್ಬಿಟ್ಟು. ಸೊ ಇದಾಗಿತ್ತು ಈ ಒಂದು ವಿಡಿಯೋದಲ್ಲಿ ಆ ಯಂಗ್ಸ್ಟರ್ಸಿಗೆ ಎಷ್ಟೆಷ್ಟು ನಾಲೆಡ್ಜ್ ಇದೆ ಅಂತ ಅಂದ್ಬಿಟ್ಟು ತೋರಿಸ್ಕೊಂಡು ಸಣ್ಣ ವಿಡಿಯೋ ಇಷ್ಟ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟಾಟಾ ಬೈ ಬೈ ಫ್ರಮ್ ಎಕ್ಸ್ಪ್ಲೋರ್ ಈ ವರ್ಲ್ಡ್.